लाइफ स्टाइल फर्नीचर सबसे सस्ता और सबसे अच्छा घर की सजावट और शादी की खरीदारी का बम्पर ऑफर। आपके घर का परफेक्ट फर्नीचर, हर तरह के डिजाइन पसंद आपकी जिम्मेदारी हमारी। धमाकेदार ऑफर का बाजार लाइफ स्टाइल फर्नीचर, बी न्यूज ऑफिस के करीब, बस स्टैंड रोड, ಬಿಜಾಪುರ। ಅಂದರೆ ನಾನು ಹೇಳಿದೆ ಇದು ಬಹಳ ವಿಭಿನ್ನತೆ. ಒಂದು ಜನರ ಪಾಲ್ಗೊಳ್ಳುವಿಕೆ, ಎರಡನೇದು ಕಲ್ಚರಲ್ ಫುಲ್ ಕಲರ್ಫುಲ್ ಇರ್ತದೆ. ಇದ್ರ ಜೊತೆಗೆ ಸ್ಮಾರಕಗಳ ಸಮೀಪ ನಾವು ಓಡ್ತೀವಿ, ಬೇರೆ ಕಡೆ ಅಂತ ಅವಕಾಶಗಳಿಲ್ಲ. ಇದ್ರ ಜೊತೆಗೆ ನಮ್ಮ ಮ್ಯಾರಥಾನ್ ಪರಿಸರ ಸ್ನೇಹಿ, ಯಾಕಂದ್ರೆ ನಮ್ಮ ಮೇನ್ ಉದ್ದೇಶನೇ ಪರಿಸರ ಇದೆ. ನಾವೆಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ಬಳಸೋದಿಲ್ಲ. ಟಾಟಾ ಮುಂಬೈ ಮ್ಯಾರಥಾನ್ ಇವತ್ತು ಇಡೀ ಜಗತ್ತಿನ ಪ್ರಸಿದ್ಧ ಮ್ಯಾರಥಾನ್ ಆದ್ರೂ ಅದು ಮುಗಿದ ತಕ್ಷಣವೇ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯವರು ಲೋಡ್ ಗಟ್ಟಲೆ ಪ್ಲಾಸ್ಟಿಕ್ಕನ್ನು ಎತ್ತಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಟನ್ಗಟ್ಟಲೆ ಒಯ್ತಾ ಇರ್ತಾರೆ, ಅಷ್ಟು ವೇಸ್ಟೇಜ್ ಬಿಡ್ತದೆ. ಬಟ್ ಬಿಜಾಪುರ ಮ್ಯಾರಥಾನ್ ನಾವೆಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇಲ್ಲ. ನಾವು ವಾಟರ್ ಬಳಸ್ತಕ್ಕಂಥ ನೀರಿನ ಲೋಟಗಳಾಗಿರ್ಬೋದು, ನಂತರ ಊಟಕ್ಕೆ ಕೊಡ್ತಕ್ಕಂಥ ಪ್ಲೇಟ್ಗಳಾಗಿರ್ಬೋದು, ಈವನ್ ಟಿ ಶರ್ಟ್ಗಳಲ್ಲಿ ಎಲ್ಲನೂ ಸಹಿತ ಮ್ಯಾಕ್ಸಿಮಮ್ ವಿ ಆರ್ ಅವಾಯ್ಡಿಂಗ್. ಲಾಸ್ಟ್ ಇಯರು ನಾವು ಮಾಡಿದ್ದೀವಿ, ಈ ವರ್ಷನೂ ಮಾಡ್ತಾ ಇದ್ದೀವಿ. ಅಂದರೆ ಪರಿಸರ ಸ್ನೇಹಿ ಇದೊಂದು ದಟ್ ಈಸ್ ವೆರಿ ಗ್ರೇಟ್. ಇದು ಎಲ್ಲೂ ಸಹಿತ ಪ್ಲಾಸ್ಟಿಕ್ ಎಷ್ಟು ಸಾಧ್ಯ ಐತಿ ನಾವು ಬಳಸ್ತಾ ಇಲ್ಲ. ಈವನ್ ಅಲ್ಲೆಲ್ಲ ಹೈಡ್ರೇಷನ್ ಮಾಡಿದ್ದಾರೆ, ಅವರಿಗೂ ನಾವು ಹೇಳಿದ್ದೀವಿ ನೀವು ರೀಯೂಸ್ ಗ್ಲಾಸ್ಗಳನ್ನೇ ನೀವು ಬಳಸಬೇಕು. ಸ್ಟೀಲ್ ಗ್ಲಾಸ್ ಆರ್ ರೀಯೂಸ್ ಪ್ಲಾಸ್ಟಿಕ್ ಗ್ಲಾಸ್ ಆರ್ ಪೇಪರ್ ಗ್ಲಾಸ್, ಎಷ್ಟು ಸಾಧ್ಯ ಪರಿಸರ ಸ್ನೇಹಿ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಇದು ಹೈಲೈಟ್ ಭಾಳ ಇಂಪಾರ್ಟೆಂಟ್. ಯಾರು ಫಾರ್ ಎಕ್ಸಾಂಪಲ್ ಪಾರೇಖ್ ಅಂತಕ್ಕಂಥ ಒಬ್ಬ ಉದ್ಯಮಿ ಸ್ಟೇಡಿಯಂನಲ್ಲಿ ಸುಮಾರು 100 ಜನ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮಿಲ್ಟ್ರಿ ಟ್ರೈನಿಂಗ್ಗೆ, ಪೊಲೀಸ್ ಟ್ರೈನಿಂಗ್ಗೆ. ಅವ್ರಿಗೆ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಸುಮಾರು ಅಲ್ಲಿ ಎಷ್ಟು ಜನ ಓಡ್ತಾರೆ ಅವ್ರಿಗೆಲ್ಲ ನಾವು ಸ್ಪಾನ್ಸರ್ ಮಾಡ್ತೀನಿ. ರಿಜಿಸ್ಟ್ರೇಷನ್ ದುಡ್ಡು ಅವ್ರು ಕಟ್ಟಿದ್ರು, ಆ ಹುಡುಗರಿಗೆ ಫ್ರೀ ಎಂಟ್ರಿ ಅವ್ರಿಗೆ ಕೊಡಿಸಿದ್ರು. ಈ ರೀತಿ ಇವತ್ತು NTPC ಮೇಜರ್ ನಮಗೆ ಕಾಂಟ್ರಿಬ್ಯೂಷನ್ ಮಾಡಿದೆ 15 ಲಕ್ಷ. ಟಿ ಶರ್ಟ್ನಲ್ಲಿ ಅರ್ಧ ಕಾಸ್ಟು ಅವ್ರ ಕಡೆಯಿಂದ ಹೋಗ್ತದೆ. ಅದೇ ರೀತಿ ನಮ್ಮ MB ಪಾಟೀಲ್ರು 10 ಲಕ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಸಿದ್ದಸಿರಿ ಬಸನಗೌಡ ಪಾಟೀಲ್ ರತ್ನಾಳ್ 10 ಲಕ್ಷ. ಈ ರೀತಿ ಅವ್ರು ಮೇಜರ್ ಕಾಂಟ್ರಿಬ್ಯೂಷನ್ ಇವ್ರು ಕೊಟ್ಟಿದ್ದಾರೆ. ಉಳಿದವರು ಅಲ್ಲಲ್ಲಿ ಭಾಳಷ್ಟು ಜನ, ಸುಮಾರು ಒಂದು 16-17 ಜನ ನಮಗೆ ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಮಾತ್ರ. ಅದರ ಜೊತೆಗೆ ನಮ್ಮ CEO ಅವರು ವಿಶೇಷ ಆಸಕ್ತಿ ವಹಿಸಿ ಯಾರೂ ವಂಚಿತರಾಗಬಾರ್ದು ಅಂತ ಏನು ಹಾಸ್ಟೆಲ್ಗಳಲ್ಲಿ ಮೈನಾರಿಟಿ ಹಾಸ್ಟೆಲ್, BCM ಹಾಸ್ಟೆಲ್, SC/ST ಹಾಸ್ಟೆಲ್ನಲ್ಲಿ ಏನು ಕಾಲೇಜ್ ಸ್ಟೂಡೆಂಟ್ಸು ವ್ಯಾಸಂಗ ಮಾಡ್ತಾರೆ, ಆ ಎಲ್ಲ ಮಕ್ಕಳನ್ನು ಇದರಲ್ಲಿ ಓಡಿಸ್ಬೇಕಂದಾಗ ಅವರ ರಿಜಿಸ್ಟ್ರೇಷನನ್ನು ಮಾಡಿದೆ. ಸ್ಪಾನ್ಸರ್ಶಿಪ್ ದುಡ್ಡನ್ನು ಅಲ್ಲಕ್ಕೆ ಟ್ಯಾಗ್ ಮಾಡಲಾಗಿದೆ. ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೇವೆ ಅಂತಂದರೆ, ಉಚಿತವಾಗಿ ಓಡಿಸಿದರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಮತ್ತು ಮ್ಯಾರಥಾನ್ ಇಲ್ಲಿಯೂ ಜಗತ್ತಿನೊಳಗೆ ಎಲ್ಲಿಯೂ ಸಹಿತ ರನ್ನಿಂಗು ಉಚಿತವಾಗಿ ನಡೆಯೋದಿಲ್ಲ. ಬಟ್ ನಮ್ಮ ಕಾಸ್ಟು ಬೇರೆಯವ್ರಿಗೆ ನೋಡಿದರೆ ಭಾಳಷ್ಟು ಕಡಿಮೆ. ಯಾಕಂದರೆ ನಮಗೆ ಭಾಳ ಜನ ಇನ್ವಾಲ್ವ್ಮೆಂಟ್ ಆಗ್ತಾರೆ, ಫ್ರೀಯಾಗಿ ತಮ್ಮ ಕೆಲಸವನ್ನು ಮಾಡ್ತಾರೆ. ನಮ್ಮ ಎಸ್ಪೆಷಲಿ ನಮ್ಮ ಸೈಕ್ಲಿಂಗ್ ಗ್ರೂಪ್ ಆಗಲಿ, BLD ಸ್ಟಾಫ್ ಆಗಲಿ, ಅಥವಾ ಬೇರೆ ಸಂಘ ಸಂಸ್ಥೆ ವ್ಯವಸ್ಥೆ ಮಾಡಿದರೆ. ಇದ್ರ ಜೊತೆಗೆ ಯಾರು ಹೊರಗಡೆಯಿಂದ ರನ್ನರ್ಸ್ ಬರ್ತಾರೆ, ನಾವೆಲ್ಲ ಬಿಜಾಪುರ ಸೈಕ್ಲಿಂಗ್ ಗ್ರೂಪ್ ಸದಸ್ಯರು ನಮ್ಮ ಮನೆಯಲ್ಲಿ ಯಾವ ರೀತಿ ಬೇರೆ ಬೇರೆ ಸಮ್ಮೇಳನಗಳಲ್ಲಿ ವ್ಯವಸ್ಥೆ ಮಾಡ್ತಾರೆ, ನಮ್ಮ ಮನೆಗಳಲ್ಲಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ನಮ್ಮ ಮನೆಯಾಗೆ 8 ಜನ ಉಳಿತಾರೆ. ನಮ್ಮ ಹೋಟೆಲ್ ಅಸೋಸಿಯೇಷನ್ ಪರವಾಗಿ ಅವರು ಸುಮಾರು ಬಿಜಾಪುರದ ಭಾಳ ಪ್ರಮುಖ ಹೋಟೆಲ್ಗಳಲ್ಲಿ 30% ಡಿಸ್ಕೌಂಟನ್ನು ನಮ್ಮ ಈ ರನ್ನರ್ಸ್ಗಾಗಿ ಕೊಟ್ಟಿದೆ. ಆಮೇಲೆ ಮೇಘರಾಜ್ ಹೋಟೆಲು ಮತ್ತು ಮಂಗಳೂರು ಹೋಟೆಲ್ 2 ಕಡೆ ಉಚಿತವಾಗಿ ಡಾರ್ಮಿಟ್ರಿ ವ್ಯವಸ್ಥೆ ಮಾಡಿ. ಹೊರಗಡೆ ರನ್ನರ್ಸ್ ಪಾಪ ಬಂದು ಲಾಡ್ಜಿಂಗ್ ಹಿಡಿಯೋ ಶಕ್ತಿ ಇರೋಂಗಿಲ್ಲ, ಅಥವಾ ಬಿಜಾಪುರದಾಗ ಯಾರೂ ಪರಿಚಯ ಇರೋಂಗಿಲ್ಲ. ಅಂಥವ್ರು ಬಂದು ಅಲ್ಲಿ ರಾತ್ರಿ ಉಳ್ಕೊಂಡು ಅವ್ರಿಗೆ ಬೆಡ್ಡು ಮತ್ತು ಕ್ಲೀನ್ ಟಾಯ್ಲೆಟ್ಸು, ನೀರಿನ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ ಮಾಡಿದ್ದೀವಿ. ಅವೆರಡೂ ಸ್ಟೇಡಿಯಮ್ಗೆ ಹತ್ತಿರ ಇದೆ. ಮಂಗಳೂರು ಲಾಡ್ಜ್ನಲ್ಲಿ ಒಂದು 50 ಜನರಿಗೆ, ಮೇಘರಾಜ್ ಹೋಟೆಲ್ನಲ್ಲಿ 30 ಜನರಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದು 80-100 ಜನ ಏನು 21 ಕಿಲೋಮೀಟರ್ ಓಡೋಂಥವ್ರಿಗೆ ನಾವು ಉಚಿತ ವ್ಯವಸ್ಥೆಯನ್ನು, ಅಕಾಮಿಡೇಷನ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಓಟಕ್ಕೆ ಸಿದ್ಧವಾಗಿದೆ. ಇವತ್ತು ಓಟದ ಕುರಿತು ಇಡೀ ರಾಜ್ಯ, ಭಾರತ ಮತ್ತು ಓಟದ ಆಸಕ್ತಿ ಹೊಂದಿರತಕ್ಕಂಥ ವಿಶ್ವದ ಹಲವು ಓಟಗಾರರು ಮುಂದಿನ ದಿನಗಳಲ್ಲಿ ಅವರು ವಿಜಯಪುರದತ್ತ ನೋಡುವ ರೀತಿಯಲ್ಲಿ ನಮ್ಮ ವೃಕ್ಷೋತ್ಥಾನ್ ಹೆರಿಟೇಜ್ ರನ್ನಿನ ಸಿದ್ಧತೆಗಳು ಇವತ್ತು ನಡೀತಾ ಇವೆ. ಇದರ ಬಹುಪಾಲು ಶ್ರೇಯಸ್ಸು ಮುಖ್ಯವಾಗಿ ಇಬ್ಬರಿಗೆ ಸಲ್ಲಬೇಕು. ಒಂದು ವಿಜಯಪುರ ಸೈಕ್ಲಿಂಗ್ ಗ್ರೂಪು,
ನಮ್ಮ ಏನು ಸ್ನೇಹಿತರು, ಎಲ್ಲ ಸ್ನೇಹಿತರು, ಅವರಿವ್ರ ಹೆಸರು ಹೇಳೋದಿಲ್ಲ, ಎಲ್ಲ ನಮ್ಮ ಸ್ನೇಹಿತರು ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ನ ಸದಸ್ಯರು ಕಳೆದ 2 ತಿಂಗಳಿಂದ ಹಗಲು ಮತ್ತು ರಾತ್ರಿ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಇನ್ನೂ 2-3 ದಿನ ಅವರು ಈ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ನಮ್ಮ ವಿಜಯಪುರದ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ಎಲ್ಲ ಮಾಧ್ಯಮ ಸಂಸ್ಥೆಗಳು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅವರೆಲ್ಲರೂ ಕೂಡ ನಮ್ಮ ಎಲ್ಲ ಇದಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಿ ಕವರೇಜ್ ಮಾಡಿದ್ದರ ಫಲವಾಗಿ ಇವತ್ತು ಭಾಳಷ್ಟು ಜನ ಈ ವೃಕ್ಷೋತ್ಥಾನ ಕಡೆ ನೋಡ್ತಾ ಇದ್ದಾರೆ. ಮುಖ್ಯವಾಗಿ ತಮಗೆಲ್ಲ ಗೊತ್ತಿರಬಹುದು, ಜಗತ್ತಿನ ಅತ್ಯಂತ ಮುಂದುವರೆದ ರಾಷ್ಟ್ರಗಳಲ್ಲಿ ಈ ರೀತಿಯಾದಂಥ ಮ್ಯಾರಥಾನ್ಗಳು ನಡೀತಾ ಇರ್ತವೆ. ಇವತ್ತು ಬೋಸ್ಟನ್ ಮ್ಯಾರಥಾನ್ ಆಗಿರ್ಬೋದು, ನ್ಯೂಯಾರ್ಕ್ ಮ್ಯಾರಥಾನ್ ಆಗಿರ್ಬೋದು, ಚಿಕಾಗೋ ಮ್ಯಾರಥಾನ್ ಆಗಿರ್ಬೋದು, ಇಂಥ ಎಲ್ಲ ವಿಶ್ವದ ಭಾಳ ದೊಡ್ಡ ಮ್ಯಾರಥಾನ್ಗಳು ಇವತ್ತು ನಡೀತವೆ. ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಭಾಳಷ್ಟು ಓಟಗಾರರ ಕನಸಿರ್ತದೆ. ಇದರೊಳಗೆ ನಾನು ಕ್ವಾಲಿಫೈ ಆಗಬೇಕು, ಅಲ್ಲಿ ಎಲ್ಲರಿಗೂ ಕ್ವಾಲಿಫೈ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದರದೇ ಆದಂತಹ ಕೆಲವೊಂದು ನಿಯಮಗಳಿರ್ತವೆ. ಅವನ್ನು ನಾವು ಮಾದರಿಯಾಗಿಟ್ಟುಕೊಂಡ್ರೆ ಭಾರತದಲ್ಲಿ 4 ಭಾಳ ದೊಡ್ಡ ಮ್ಯಾರಥಾನ್ಗಳು ಇವತ್ತು ಆಗ್ತವೆ. ಭಾರತದ ಅತ್ಯಂತ ದೊಡ್ಡ ಮ್ಯಾರಥಾನ್ ಟಾಟಾ ಮುಂಬೈ ಮ್ಯಾರಥಾನ್, TMM ಅಂಥೇಳಿ ಟಾಟಾ ಕಂಪನಿಯವರು ಸ್ಪಾನ್ಸರ್ ಮಾಡ್ತಾರೆ. ಸುಮಾರು 35,000 to 40,000 ಜನ ಅಲ್ಲಿ ಓಡ್ತಾರೆ. ಅದು ಬಿಟ್ಟರೆ ಟಾಟಾ ಸ್ಟೀಲ್ ಕೋಲ್ಕತ್ತಾ ಅಂತಿದೆ, ಆಮೇಲೆ ವೇದಾಂತ ಮ್ಯಾರಥಾನ್ ಅಂಥೇಳಿ ಡೆಲ್ಲಿಯಲ್ಲಿದೆ. ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ TCS ಅಂಥೇಳಿ ಬೆಂಗಳೂರಿನಲ್ಲಿ ಒಂದು ಮ್ಯಾರಥಾನ್, ಆಮೇಲೆ ವಿಪ್ರೋ ಮ್ಯಾರಥಾನ್ ನಡೀತದೆ, TCS ಮ್ಯಾರಥಾನ್ ಬೆಂಗಳೂರಿನಲ್ಲಿ 2-3 ಮ್ಯಾರಥಾನ್ಗಳು ನಡೀತವೆ. ಇವೆಲ್ಲ ಏನಂದರೆ ಭಾಳ ದೊಡ್ಡ ಸಿಟಿಯಲ್ಲಿ ನಡೀತಕ್ಕಂಥ ಮ್ಯಾರಥಾನ್ಗಳು. ಅಂದರೆ ಮಹಾನಗರಗಳು ಅಂತ ಏನಂತೀವಿ, ಮೆಟ್ರೋಪಾಲಿಟಿಯನ್ ಸಿಟಿ ಅಂತ ನಾವೇನಂತೀವಿ, ಅಲ್ಲಿ ಆ ಕಲ್ಚರ್ ಇದೆ. ಅಲ್ಲಿ ಒಂದು ಮ್ಯಾರಥಾನ್ ಇದೆ ಅಂತ ನಾವು ಕರೆ ಕೊಟ್ಟರೆ ರಿಜಿಸ್ಟ್ರೇಷನ್ ಫೀ ತುಂಬಿ ನಾ ಮುಂದೆ ಅಂಥೇಳಿ, ಯಾಕಂದ್ರೆ ಅಲ್ಲಿ ಪಾಪ್ಯುಲೇಷನ್ ಅಷ್ಟಿರ್ತದೆ. ಆ ಎಲ್ಲ ಆ ಸಿಟಿಗಳ ಪಾಪ್ಯುಲೇಷನ್ ಅರೌಂಡ್ 1 ಕೋಟಿಗಿಂತ ಜಾಸ್ತಿ ಇರೋದರಿಂದ ಅಲ್ಲಿ ರನ್ನರ್ಸಿಗೆ ಹೆಚ್ಚು ಜನ ಪೊಟೆನ್ಷಿಯಲ್ ಇರ್ತದೆ, ಆಟೋಮೆಟಿಕ್ಕಾಗಿ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ತದೆ. ಆದರೆ ವಿಜಯಪುರ ಇದು ಯಾವುದೇ ಮೆಟ್ರೋಪಾಲಿಟನ್ ಸಿಟಿ ಅಲ್ಲ, ಅಥವಾ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮೈಸೂರು ಅಂತಹ 2ನೇ ಹಂತದ ಮಹಾನಗರವೂ ಅಲ್ಲ. ಇದು ಟೈರ್ 3 ಸಿಟಿ ಅಂತ ನಾವೇನು ಹೇಳ್ತೀವಿ, ಇದು ಟೈರ್ 3 ಸಿಟಿ ಬಿಜಾಪುರ. ಅಂದರೆ ಒಂದು ದೊಡ್ಡ ಹಳ್ಳಿ, ದೊಡ್ಡ ನಗರ, ದೊಡ್ಡ ಪಟ್ಟಣ ಅಂತ ನಾವು ಬಿಜಾಪುರವನ್ನು ಹೇಳ್ಬೋದು. ಯಾಕೆ ಬಿಜಾಪುರದ ಸಾಂಸ್ಕೃತಿಕ ಪ್ರದರ್ಶನಗಳು, ಗೊಂಬೆ ಕುಣಿತ ಆಗಿರ್ಬೋದು, ಅಥವಾ ಬಾಜಾ ಭಜಂತ್ರಿಗಳಾಗಿರ್ಬೋದು, ನಮ್ಮ ಬ್ಯಾಂಜೋ ಆಗಿರ್ಬೋದು, ಬೇರೆ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಜ್ಞಾನಯೋಗಾಶ್ರಮದಲ್ಲಿ ಸಂತನೆಂದರೆ ಯಾರು ಅಂತ ಸ್ವಾಮೀಜಿಯವರ ಒಂದು ಸಾಧನೆಯ ಹಾಡಾಗಿರ್ಬೋದು, ಇವೆಲ್ಲವೂ ಸಹಿತ ಇಡೀ ಬಿಜಾಪುರ ತುಂಬ ಅವತ್ತು ಗುಣಗುಣಿಸ್ತದೆ. ಇದು ಕಲ್ಚರಲ್ಲು. ಮತ್ತು ಜೊತೆಗೆ 17 ಕಡೆ ಹೈಡ್ರೇಷನ್, ಯೂಶ್ವಲಿ ಓಡುವವ್ರಿಗೆ ಹೈಡ್ರೇಷನ್ಗಳು 5 ಕಿಲೋಮೀಟ್ರಿಗೆ ಅಥವಾ 4 ಕಿಲೋಮೀಟ್ರಿಗೆ ಮಾಡ್ತಾರೆ. ನಾವು ಬಿಜಾಪುರದಲ್ಲಿ ಎವ್ರಿ 3 ಕಿಲೋಮೀಟ್ರಿಗೆ 2 ಕಿಲೋಮೀಟ್ರಿಗೆ ನೀರಿನ ವ್ಯವಸ್ಥೆ, ಅವರಿಗೆ ಲಘು ಇದ್ರ ವ್ಯವಸ್ಥೆ, ಅಂದರೆ ಅಷ್ಟು ಜನ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಈ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ಗೋಲ್ ಗುಂಬಜ್ ಆವರಣದಲ್ಲಿ ನಮ್ಮ ಉಪಮೇಯರ್ ದಿನೇಶ್ ಹಳ್ಳಿಯವರು ಬಹಳ ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗೋಲ್ ಗುಂಬಜ್ ಈ ಸಲ 2 ಸಲ ಮೆರೆಗೆ ಕೊಡ್ತದೆ. ಒಂದು, ನಾಳೆ ಸಂಜೆ ನಮ್ಮ ಮಾನ್ಯ ಸಚಿವರು ತಮ್ಮ ಇಲಾಖೆಯ ಒಂದು CSR ಇಂಡಸ್ಟ್ರಿಯ CSR ಗ್ರ್ಯಾಂಟ್ನಲ್ಲಿ ಗೋಲ್ ಗುಂಬಜ್ಗೆ ಸೌರ ವಿದ್ಯುತ್ ಅಲಂಕಾರವನ್ನು ನಾಳೆಯಿಂದ ಅದು ಆರಂಭ ಮಾಡ್ತಾರೆ. ನಾಳೆ ಸಂಜೆ 6 ಗಂಟೆಗೆ ಅದಕ್ಕೆ ಇನಾಗ್ರೇಷನ್ ಇದೆ. ನಾವೆಲ್ಲ ನಮ್ಮ ವೃಕ್ಷೋತ್ಥಾನ ರನ್ನರ್ಸಿಗೂ ನಾಳೆ 5 ಗಂಟೆಗೆ ಗೋಲ್ ಗುಂಬಜ್ಗೆ ಕರೆದಿದ್ದೀವಿ. ನಮ್ಮ ಗೈಡ್ಗಳನ್ನು ಕೊಟ್ಟು ಗೋಲ್ ಗುಂಬಜವನ್ನು ಕಂಪ್ಲೀಟಾಗಿ ತೋರಿಸ್ತಕ್ಕಂಥದ್ದು. ಹಾಗೆ ಗೋಲ್ ಗುಂಬಜ್ ನೋಡೋದಕ್ಕೂ, ಗೈಡ್ಗಳೊಂದಿಗೆ ಗೋಲ್ ಗುಂಬಜ್ ನೋಡೋದಕ್ಕೂ ಒಂದು ವಿಶೇಷವಾದಂತಹ ಮಾಹಿತಿ ಅವರಿಗೆ ಸಿಗ್ತದೆ, ಅನುಭವ ಸಿಗ್ತದೆ. ಅದರ ಜೊತೆಗೆ ಗೋಲ್ ಗುಂಬಜು ಕಲರ್ಫುಲ್ಲಾಗಿ ಅದು ಇನ್ನು ಮುಂದೆ ಬೆನಗ್ತದೆ. ಅದರ ಜೊತೆಗೆ ಅಲ್ಲಿ ಕೇರಳ ಶೈಲಿಯ ವಾದ್ಯಗಳ ಒಂದು ನೃತ್ಯ ಮತ್ತು ಹುಲಿಯ ಕುಣಿತ ಗೋಲ್ ಗುಂಬಜ್ ಆವರಣದಲ್ಲಿ ಅದೊಂದು ವಿಶೇಷವಾದಂಥ ಮೆರಗನ್ನು ನಾಳೆ ತಂದು ಕೊಡಲಿದೆ. ತಮಗೆ ಹೇಳ್ತಾ ಇದನ್ನು ತಮ್ಮ ಸಮ್ಮುಖದಲ್ಲಿ ಇವತ್ತು ಅನಾವರಣವನ್ನು ಮಾಡ್ತಾ ಇದ್ದೀವಿ. ಕೆಲವರು ಹೆಂಗಿದೆ, ಸರಿ